ದಾವಣಗೆರೆ ಒಳಗಡೆ ಟೆಸ್ಟ್ ಆರ್ಮಿ ಟೆಸ್ಟ್. ನಾನು ಎಲ್ಲರೂ ನಂಬರ್ 1 ಏನು ಮಾಡು. ನಾರ್ತ್ ಇಂಡಿಯನ್ಸ್ ಸೂಪರ್ ಮಾಡೋರು. ಒಂದು ಮೆಡಿಕಲ್ ಟೆಸ್ಟಲ್ಲಿ ಫೇಲ್ ಆಗಿಬಿಟ್ಟೆ. ಒಂದು SSLC ಆಗ್ತಿದ್ದಂಗೆ ಕಾಲೇಜ್ಗೆ ಹೋಗಬೇಕು. ಓದ್ತಾ ಇಲ್ಲ ಅಂದರೆ ಜನ ಏನು ಮಾಡ್ತಾರೆ, ಏನಪ್ಪ ಕೆಲಸ ಮಾಡ್ತೀಯಾ ನಾನು ಕೆಲಸ ಮಾಡ್ತಾ ಇದ್ದಂಗೆ ಯಾವಪ್ಪ ಮದುವೆ ಅಂತಾರೆ, ಮದುವೆ ಆಗ್ತಿದ್ದಂಗೆ ಯಾವಪ್ಪ ಮಕ್ಕಳು ಅಂತಾರೆ. ಲಿಂಕ್ ಸಿನಿಮಾ ಥಿಯೇಟ್ರ್ ದುರ್ಗದಲ್ಲಿ ಎಲ್ಲ ಥಿಯೇಟ್ರು ನನಗೆ ಪರಿಚಯ ಇತ್ತು. ಪುಕ್ಸೊಟ್ಟೆ ಸಿನಿಮಾ ನೋಡೋದು, ರಾತ್ರಿ 11 ಗಂಟೆ ಮನೆಗೆ ಬರೋದು. ಯಾವ ಅಪ್ಪ ಹೋಗ್ತಾರೆ, ಕಷ್ಟನೋ ಸುಖನೋ ಹೋಗಲ್ಲಿ ಬಾವಿ ಬಿದ್ದುಬಿಡೋಣ ಅಂಥೇಳಿ ಐ ಡಿಸೈಡೆಡ್. ರಾತ್ರಿ 11:30 ಗಂಟೆ ನಮ್ಮ ಮನೆಯಿಂದ ಬ್ಯಾಗ್ ತಗೊಂಡು ಸಿನಿಮಾಕ್ಕೆ ಹೇಗೆ ಹೋಗ್ಬೇಕು ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕು, ಯಾವ ರೂಟಲ್ಲಿ ಗೊತ್ತಿಲ್ಲ, ಸಿನಿಮಾಕ್ಕೆ ಹೋಗಬೇಕು. ಈಗ ಮತ್ತೆ ಇಲ್ಲಿ ನಾನು ಏನು ಮಾಡಬೇಕು, ಬದುಕು ಅಂತ ಬೇಕಲ್ಲ, ಕಾಲೇಜ್ಗೆ ಹೋಗಲ್ಲ. ಸೊ ಏನೋ ಒಂದು ಕೆಲಸ ಬೇಕು. ಏನು ಕೊಡ್ತಾರೆ ಕೆಲಸ? ಅವಾಗೆಲ್ಲ ಹೋಟ್ಲಲ್ಲಿ ಕೆಲಸ ಸಿಗೋದು. ಸರಿ ಏನು ಮಾಡಿದ್ರೆ ಬಾರ್ ಆರಿಸ್ಕೊಂಡೆ. ಬಾರ್ನಲ್ಲಿ ಕೆಲಸ ಕೊಡ್ತು. ಸೊ ಬಾರ್ ನನ್ನ ಕರ್ಕೊಂಡು ಬಂತು. ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ನನಗೆ ಬಾರ್ ಕಾರಣ ಆಯಿತು. ಲಿಂಕ್ ಆಯಿತು. ಹಿಂಗೆ ನೂರೊಂದು ನೆನಪು. ನಾವೆಲ್ಲ ಒಂದು ನಾರ್ಮಲ್ ಫ್ಯಾಮಿಲಿ. ಅಂದರೆ ಒಂದು SLC ಆದಮೇಲೆ ಕಾಲೇಜು, ಒಂದು ಟೈಪ್ ರೈಟಿಂಗ್ ಕಲಿಸಿ ಒಂದು ಕೆಲಸ ಕಲಿಸ್ಬೇಕು ಅನ್ನೋದು ಪ್ರತಿ ನಮ್ಮ ಫ್ಯಾಮಿಲಿಯಲ್ಲಿ ಪದ್ಧತಿ. ನಾನು ಓದ್ತಾನೆ ಇಲ್ಲ ಅಂದರೆ ಫ್ಯೂಚರ್ ಏನು? ಹಾಗೇನು ಮಾಡಿರಿ, SSLC ನಾನು ಬಿಡಿಸ್ಬಿಟ್ಟು ಹಿರಿಯೂರು ತಾಲೂಕು ಹಾರನಕಟ್ಟೆ ಅನ್ನೋ ಒಂದು ಹಳ್ಳಿ ಇದೆ, ವೆರಿ ಸ್ಟ್ರಿಕ್ಟ್. ಅಲ್ಲಿ ಹೋದವರು ಫೇಲೇ ಆಗಲ್ಲ, ಆ ಥರ ಒಂದು ಸ್ಕೂಲ್ ಅದು. ಅಲ್ಲಿ ಹಾಕ್ಬಿಟ್ರು. ನನ್ನ ಕತೆಗೆ ಹೇಳಿ, ನಾನೀಗ ಅಲ್ಲಿ ಪೋಸ್ಟ್ರಲ್ಲ, ಸಿನಿಮಾ ವಾಸನೆ ಇಲ್ಲ. ಏನು ಮಾಡೋದು ನಾನು? ನನಗೆಂತ ಹುಚ್ಚು, ತುಂಬ ನನಗೆ ಹೋಮ್ ಸಿಕ್ ಭಾಳ. ಐ ಲವ್ ಮೈ ಪೇರೆಂಟ್ಸ್, ಐ ಲವ್ ಮೈ ಫ್ಯಾಮಿಲಿ. ಚಳ್ಳಕೆರೆಯಿಂದ ಬರೋ ಬಸ್ ನೋಡೋದು ಒಂದ್ಸಲಿ, ಅದು ಪಾಸ್ ಆದರೆ ಹಳ್ಳೀಲಿ ಆ ಬಸ್ ನೋಡಿ ಒಂದು ಸಣ್ಣ ಫೀಲ್. 6 ತಿಂಗಳು ಓದಿದೆ ರಘು. 6 ತಿಂಗಳು ಓದಿದ್ದು ಬರೆದಿದ್ದು 210 ನನಗೆ. ಇನ್ನು 6 ತಿಂಗಳಿಗೆ ಓದಲಿಲ್ಲ ನಾನು, ಓದ್ಬಿಟ್ಟಲ್ಲಿಂದ ನಾನು. ಸೊ ನೀನು ಎಕ್ಸಾಮ್ ಫೀಸ್ ಕಟ್ಟೋ ಟೈಮಲ್ಲಿ ನಾನು ಇರೋಕ್ಕಾಗಲ್ಲ ಅಂತ ಹೇಳಿ ಬಂದುಬಿಟ್ಟೆ. ನೀನು ಎಕ್ಸಾಮ್ ಫೀಸ್ ಕಟ್ಟಿ ಫೇಲ್ ಆಗಿಬಿಡುತ್ತಲ್ಲ ಅಂತ ಹೇಳಿ ನಮ್ಮಪ್ಪ ಕರ್ಕೊಂಡು ಬಂದು ಮತ್ತೆ SSLC ಎಕ್ಸಾಮ್ ಫೀಸ್ ಕಟ್ಟಿಸಿ ಅಲ್ಲಿ ಸೇರಿಸಿರು. ಇನ್ನು 6 ತಿಂಗಳು ನಾನು ಓದಿಲ್ಲ. ಏನು ಬಿಗಿನಿಂಗ್ ಅಲ್ಲಿ ಏನು ಓದೆ 6 ತಿಂಗಳು, ಅದ್ರ ರಿಸಲ್ಟ್ 210. ವಂಡರ್ಫುಲ್ ಸರ್. ಅಂದರೆ ಹ್ಯಾಟ್ಸ್ ಆಫ್ ಟು ಯುವರ್ ಮೆಮೊರಿ ಪವರ್. ಅದೆಲ್ಲನೂ ಅದನ್ನು ಇದು ಮಾಡ್ಕೊಂಡಿರೋದು. ಅದಾದಮೇಲೆ ಎಲ್ಲ ಒಂದು ಬಾರಲ್ಲೂ ಕೆಲಸಕ್ಕೆ ಸೇರಿದ್ರು. ಹೌದು. ಮತ್ತು SSLC ಆದಮೇಲೆ PUC ಹೋಗಲ್ಲ, ಓದೋಕ್ಕಾಗಲ್ಲ, ಇಂಟ್ರೆಸ್ಟ್ ಇಲ್ಲ. ಏನು ಮಾಡಬೇಕು? ಈಗ ಹುಡುಗರಿಗೆ ಒಂದು SSLC ಆಗ್ತಿದ್ದಂಗೆ ಕಾಲೇಜ್ಗೆ ಹೋಗಬೇಕು. ಓದ್ತಾ ಇಲ್ಲ ಅಂದರೆ ಜನ ಏನು ಮಾಡ್ತಾರೆ, ಏನಪ್ಪ ಕೆಲಸ ಮಾಡ್ತೀಯಾ ನಾನು ಕೆಲಸ ಮಾಡ್ತಾ ಇದ್ದಂಗೆ ಯಾವಪ್ಪ ಮದುವೆ ಅಂತಾರೆ, ಮದುವೆ ಆಗ್ತಿದ್ದಂಗೆ ಯಾವಪ್ಪ ಮಕ್ಕಳು ಅಂತಾರೆ. ಲಿಂಕ್. ಸರಿ ಏನು ಮಾಡಿ ನಮ್ಮ ಓದಿಗೆ ಎಲ್ಲಿ ಕೊಡ್ತಾರೆ ಕೆಲಸ? ಈಗಿನ ಥರ ಅಷ್ಟು ಪ್ರಪಂಚ ಬೆಳೆದಿರಲಿಲ್ಲ. ಎಲ್ಲ ಚಿಕ್ಕ ಉದ್ಯೋಗ ಅವಕಾಶಗಳಲ್ಲಿ. ಸರಿ ಕೊನೆಗೆ ಏನು ಮಾಡಿದೆ, ಅಲ್ಲೊಂದು ಬಾರ್ ಇತ್ತು. ಅಲ್ಲಿ ಬಾರಿಗೆ ಸಂತೋಷ್ ಬಾರ್ ಅಂತ, ಅಲ್ಲಿ ಕೆಲಸ ಸೇರಿಕೊಂಡೆ. ಯಪ್ಪ ದೇವರೇ. ಬಾರಲ್ಲಿ ಕೆಲಸ ಮಾಡಿ. ಅಂದರೆ ನಾನಿಲ್ಲಿ ಮತ್ತೆ ಕಾಸ್ಟಿಸಮ್ ತರ್ತಿದ್ದೀನಿ ಅಂತಲ್ಲ, ಜನರಲಿ ನಾನು ಮಾತಾಡ್ತಾ ಇರೋದು ಇದನ್ನು. ಅಂದರೆ ನಮ್ಮ ಒಂದು ಕಮ್ಯುನಿಟಿನಲ್ಲಿ ಈ ಥರದನ್ನೆಲ್ಲನೂ ಕೆಲಸಗಳು ಭಾಳ ಅಪರೂಪ ಮಾಡೋದು ಅಥವಾ ಅಲ್ಲಿ ಇರೋದು ತುಂಬ ಕಷ್ಟ. ಅದು ಏನಂದರೆ ನನಗೆ ಒಂದು ಹೇಳ್ತೀನಿ, ನನಗೆ ಸರ್ವೈವ್ ಅನ್ನೋದು ಕೌಂಟ್ ಕಾಣ್ತಾ ಇದೆ. ನನಗೆ ಒಂದು ಕಡೆ ಸಿನಿಮಾಕ್ಕೆ ಹೋಗಬೇಕು ಅಂದರೆ ನಾನು ಬದುಕಬೇಕು. ಸಿನಿಮಾಕ್ಕೆ ಹೇಗೆ ಹೋಗ್ಬೇಕು ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕು, ಯಾವ ರೂಟಲ್ಲಿ ಗೊತ್ತಿಲ್ಲ, ಸಿನಿಮಾಕ್ಕೆ ಹೋಗಬೇಕು. ಈಗ ಮತ್ತೆ ಇಲ್ಲಿ ನಾನು ಏನು ಮಾಡಬೇಕು, ಬದುಕು ಅಂತ ಬೇಕಲ್ಲ, ಕಾಲೇಜ್ಗೆ ಹೋಗಲ್ಲ. ಸೊ ಏನೋ ಒಂದು ಕೆಲಸ ಬೇಕು. ಏನು ಕೊಡ್ತಾರೆ ಕೆಲಸ? ಅವಾಗೆಲ್ಲ ಹೋಟ್ಲಲ್ಲಿ ಕೆಲಸ ಸಿಗೋದು. ಅವಾಗೆಲ್ಲ ಏನಪ್ಪ ಓಡೋದ ಅಂದರೆ ಹೋಟ್ಲಲ್ಲಿ ಸೇರ್ಕೊಳ್ಳೋರು. ಬಿಡು ಎಲ್ಲ ಹೋಟ್ಲಲ್ಲಿ ಕಾಫಿ ಲೋಟ್ ತೊಳಿತಿರ್ತಾನೆ ಅಂತ ಒಂದು ಹೆಸರಿರೋದು. ಸೊ ಏನು ಮಾಡಿದೆ, ಬಾರ್ ಆರಿಸ್ಕೊಂಡೆ. ಬಾರ್ನಲ್ಲಿ ಕೆಲಸ ಕೊಡ್ತು. ಸೊ ಬಾರ್ ನನ್ನ ಕರ್ಕೊಂಡು ಬಂತು. ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ನನಗೆ ಬಾರ್ ಕಾರಣ ಆಯಿತು. ಲಿಂಕ್ ಆಯಿತು. ಹಿಂಗೆ ಚಳ್ಳಕೆರೆಯಿಂದ ಚಿತ್ರದುರ್ಗದಲ್ಲಿ ರವಿ ಲಿಕ್ಕರ್ ಶಾಪ್ ಅಂತ ಇದೆ, ಅಲ್ಲಿಗೆ ಬಂದೆ. ಅಲ್ಲಿಂದ ಮದ್ರಾಸ್ಗೆ ಹೋದೆ. ಚೆನ್ನೈ. ಅಲ್ಲಿಂದ ಅಲ್ಲಿ ಟ್ಯಾಡಿ ಬಿಸ್ನೆಸ್ಗೆ ಅವರೇ ಕಳಿಸ್ಕೊಟ್ರು ನನಗೆ. ಆವಾಗ ಹೋದಾಗ ನನಗೆ ಬೆಂಗಳೂರಿಗೆ ಬರಬೇಕು, ಗಾಂಧಿನಗರ ಅಂತಿದೆ ಅಂತ ನನಗೆ ಗೊತ್ತಾಗಿದ್ದಲ್ಲೇ. ಸಿನಿಮಾ ಆ್ಯಕ್ಟರ್ ಆಗಬೇಕು ಅಂದರೆ ಗಾಂಧಿನಗರ ಬರಬೇಕು, ಬ್ಯಾಂಗ್ಳೂರಿಗೆ ಬರಬೇಕು, ಸ್ವಲ್ಪ ದುಡ್ಡು ಇಟ್ಕೋಬೇಕು ಅನ್ನೋದು ಗೊತ್ತಾಗಿದ್ದಂಗೆ ಆ ಟ್ರಾವೆಲಿಂಗಲ್ಲಿ ಬ್ಯಾಂಗ್ಳೂರ್ ಟು ಚೆನ್ನೈಗೆ ಹೋಗ್ಬೇಕಾದ್ರೆ. ಹಾಗಾಗಿ ನನಗೆ ಅದು ಹೆಲ್ಪ್ ಆಯ್ತು ನನಗೆ. ಬಟ್ ನೀವು ಹೋಮ್ ಸಿಕ್ಕು ಅಂತ ಹೇಳಿದ್ರಿ, ಹಿಂಗೆಲ್ಲ ಚೆನ್ನೈಗಿನ್ನ ಹಿಂಗೆಲ್ಲ ಊರು ಬಿಟ್ಟು ಹೋಗ್ತಾರದೆಲ್ಲ ಮನೇಲಿ ಮಿಸ್ ಮಾಡ್ಕೊತಾರೆ? ಅಯ್ಯೋ ಆಗೋದು. ಹತ್ತಿರದ್ದು ಉಂಟು, ಎಷ್ಟೋ ರಾತ್ರಿ ಹತ್ತಿರದ್ದು ಉಂಟು. ಅಪ್ಪ ಅಮ್ಮನ್ನ ಬಿಟ್ಟಿದ್ದೀನಿಲ್ಲ ಅಂತ ತುಂಬ ಅಟ್ಯಾಚ್ಮೆಂಟು ಇವತ್ತಿಗೂ. ನಮ್ಮಪ್ಪ ಸೈಲೆಂಟಾಗಿ ಕೂತ್ಕೊಂಡ್ರೆ ನನಗೊಂದೇ ಯೋಚನೆ, ನಮ್ಮಪ್ಪ ಯಾಕೋ ಡಲ್ ಆಗಿದ್ದಾರಲ್ಲ, ಏನು ಮಾಡಲಿ? ನಾನು ಆ್ಯಕ್ಟರ್ ಆದಮೇಲೆ ಬ್ಯುಸಿಯಾಗಿದ್ದ ಕಾಲದಲ್ಲಿ ನಮ್ಮ ತಂದೆಗೆ ನಾವು ಫಂಕ್ಷನ್ ಮಾಡಬೇಕು. ನಮ್ಮ ತಂದೆ ಅಣ್ಣ ಅಂತಿದ್ವಿ. ಸತ್ಯನಾರಾಯಣ ಪೂಜೆ ಮಾಡುವ, ನನ್ನ ಮಗನಿಗೆ ಮುಂಜಿ ಮಾಡಲ, ಈ ಥರಕ್ಕೆ ಅಂದರೆ ಮಾಡಿದ್ರೆ ಅವ್ರು ಖುಷಿಯಾಗಿರ್ತಾರೆ. ಸೆಲೆಬ್ರೇಟ್, ಮೇಕ್ ಹಿಮ್ ಹ್ಯಾಪಿ. ಎಸ್, ಇದು ನನ್ನ ನಿಜವಲ್ಲ. ಟು ಬಿ ಹಾನೆಸ್ಟ್ ನಾನು ಕೇಳಿದ್ದುಂಟು. ಇದು ಅವ್ರು ನಗ್ನಾಗ್ತಾ ಇರಬೇಕು. ವಂಡರ್ಫುಲ್. ಎಂಥ ಒಳ್ಳೆ ಥಾಟು ನೋಡಿ. ಸೊ ಅಲ್ಲಿಂದ ಬಂದ್ರಿ, ಇದ್ರ ಮಧ್ಯದಲ್ಲೆಲ್ಲ ಆರ್ಮಿಗೆ ಸೇರ್ಕೋಬೇಕು ಅಂದ್ಕೊಳ್ಳೋಲ್ಲ. ಏನು ಸರ್ ನಿಮ್ಮ ಕತೆಗಳು? ಕೆಲಸ ಇಲ್ವಲ್ಲ. ಅದು ಯಾವಾಗ ಸರ್? ಯಾಕೆ ಅಂದರೆ ಅದು ಯಾವಾಗ ಆರ್ಮಿದು? ಐ ಥಿಂಕ್ ದಿಸ್ ಈಸ್ 79-80. ಓಕೆ. ಯಾಕೆ ಅಂದರೆ ಅಲ್ಲಿ ನೋಡಿ, ನಾನು ಸಿನಿಮಾ ಆ್ಯಕ್ಟರ್ ಆಗಬೇಕು ಅಂದರೆ ನನ್ನ ಹತ್ರ ಹಣ ಇಲ್ಲ, ಹೋಗೋಕ್ಕಾಗಲ್ಲ.
ಆರ್ಮಿಗೆ ಹೋಗ್ಬಿಟ್ರೆ ಸಂಬಳ ಕೊಡ್ತಾರೆ. 15 ವರ್ಷ ಕೆಲಸ ಮಾಡಿಬಿಟ್ರೆ ನನಗೆ 18-19 ವರ್ಷ ಅಲ್ವಾ, 15 38-40-42 ವರ್ಷ ಇರುತ್ತೆ, ಬಂದ್ಬಿಡ್ತೀನಿ. ಪೆನ್ಷನ್ ಕೊಡ್ತಾರೆ, ಒಂದು ಸೈಟ್ ಕೊಡ್ತಾರೆ ಆರ್ಮಿಗೆ ಹೋಗಿ ಬಂದವ್ರಿಗೆ. 40ನೇ ವರ್ಷದಿಂದ ಟ್ರೈ ಮಾಡ್ಬೋದಲ್ಲ. ಇದು ಉದ್ದೇಶ ಇತ್ತು, ಆರ್ಮಿಗೆ ಹೋಗ್ಬೇಕು, ದೇಶ ಸೇವೆ ಮಾಡಬೇಕು ಅಂತ ಅಲ್ಲ, ಸಿನಿಮಾ ಸೇವೆ ಮಾಡಿಕೊಂಡು ಸಿನಿಮಾ ಬರಬೇಕು ಅಂತ. ಹಾಗಾಗಿ ಆರ್ಮಿಗೆ ಹೋದೆ. ಇಲ್ಲಿ ಕೇಳಿ, ಆರ್ಮಿ ದಾವಣಗೆರೆ ಒಳಗಡೆ ಟೆಸ್ಟ್, ಆರ್ಮಿ ಟೆಸ್ಟ್. ನಾನು ಎಲ್ಲರೂ ನಂಬರ್ 1. ಏನು ಮಾಡು, ನಾರ್ತ್ ಇಂಡಿಯನ್ಸು ಸೂಪರ್ ಮಾಡೋರು. ಒಂದು ಮೆಡಿಕಲ್ ಟೆಸ್ಟಲ್ಲಿ ಫೇಲ್ ಆಗಿಬಿಟ್ಟೆ. ಯಾಕೆಂದರೆ ನನ್ನ ಕಾಲೆಲ್ಲ ಹೊಡೆದ್ಬಿಟ್ಟಿತ್ತು. ಅವರು ಅದೊಂದು ಕಾರಣಕ್ಕೆ ಮೆಡಿಕಲ್ ಟೆಸ್ಟ್ ಫೇಲ್ ಆಗಿಬಿಡ್ತು ನನಗೆ. ಅಷ್ಟಕ್ಕೆ ಹೌದು, ಕಾಲು ಹೊಡೆದಿತ್ತು. ಸೊ ಮೆಡಿಕಲ್ ಫೇಲ್ ಆಯಿತು. ನಾನು ಹತ್ಬಿಟ್ಟೆ, ಸಾರ್ ಇಲ್ಲ ಸರ್ ನಾನು ಬರಲೇಬೇಕು, ನಾನು ಸೇರ್ಕೊಳ್ಳೇಬೇಕು ಅಂತ. ಕಾಮ್ಕರು ಎವ್ರಿ ಮಂತ್ ಬ್ಯಾಂಗ್ಳೂರ್ ಮೇಯಾಲ್ ಇದೆಯಲ್ಲ, ಅಲ್ಲಿ ಇದು ಆರ್ಮಿ ಟೆಸ್ಟ್ ನಡೆಯುತ್ತೆ. ನೆಕ್ಸ್ಟ್ ಮಂತ್ ಇರುತ್ತೆ, ಅಷ್ಟೊಂದು ನೀವು ಕ್ಯೂರ್ ಮಾಡ್ಕೊಂಡು ಬಾ. ರಘು, ನನ್ನ ಕಾಲನ್ನ ಬಂಡೆ ಹೆಂಗೆ ಉಜ್ಜಿದ್ದೀನಿ ಅಂದರೆ ಎವ್ರಿ ಸೈಡ್ ಉತ್ತರ ಅಷ್ಟೇ, ಎರಡು ಕಾಲನ್ನ. ಆಯಿಂಟ್ಮೆಂಟು ಟ್ರೀಟ್ಮೆಂಟ್ ಎಲ್ಲ ಇಲ್ಲ, ನ್ಯಾಚುರಲ್ ಎವ್ರಿ ಸೆಕೆಂಡ್ ಉಜ್ಜೋದು. ಇದು ಈ ಸ್ಲ್ಯಾಬ್ ಇರುತ್ತಲ್ಲ ಸಜ್ಜ ಇಟ್ಕೊಂಡು ಹೊಡಿಯೋದು ಪವರ್ಗೆ. ಇಷ್ಟೇ ಮಾಡಿ ಕರೆಕ್ಟ್ 15 ದಿನ ಕ್ಯೂರ್ ಮಾಡ್ಕೊಂಬಿಟ್ಟೆ. ಹೋದೆ ಮೈಯಲ್ಗೆ. ನಾವು ಟಕ ರ್ಯಾಂಕ್ ಸೆಟ್ಲ್ ಆಗ್ಬಿಟ್ಟೆ, ಸೆಲೆಕ್ಟ್ ಬಂತು. ಇನ್ನು ಹಾರ್ಡ್ಲಿ ಒಂದು 15 ದಿನಕ್ಕೆ ಇವರು ಎನ್ರೋಲ್ಡ್ ಇನ್ ದಿ ಆರ್ಮಿ ಅಂತ ಬಂದ್ಬಿಡ್ತಾರೆ ಲೆಟ್ರು. ಸೇರ್ಕೊಂಡು ಬಿಟ್ಟೆ. ಮನೇಲಿ ಗೊತ್ತಾಯ್ತು ಅವ್ರಿಗೆ ಖುಷಿ ಆಯಿತು. ಕೆಲಸ ಅಲ್ಲ, ಬೆಟ್ರು ಸೈನಿಕ ಸೇರ್ಕೊಂಡಿದ್ದಾನೆ ಅಂದರೆ ಹೆಮ್ಮೆ. ಸರಿ ಕಳಿಸ್ಕೊಟ್ರು, ಬಂದೆ. ಇಲ್ಲಿ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಂತ ಇದೆ, ಅಲ್ಲಿ ಕಳಿಸಿದ್ರು ನನ್ನ. ಖುಷಿಯಿಂದ ಬಂದ ಮೇಲೆ ನೋಡ್ತೀನಿ, ಭಯ ಆಯಿತು. ಏನಂದರೆ 4 ಗಂಟೆಗೆ ಎಬ್ಬಿಸ್ತಾರೆ, ಅಲ್ಲಿ ಕ್ಯಾಂಪೆಲ್ಲ ಕ್ಲೀನ್ ಮಾಡಬೇಕು. 6 ಗಂಟೆಗೆ 6 ಸೆಕೆಂಡ್ ಟೈಮ್ ಕೊಡ್ತಾರೆ, ಅಷ್ಟರಲ್ಲಿ ಟೀ ಕುಡಿಬೇಕು, ಮತ್ತೆ ಓಡಬೇಕು. ಓಡಲಿದ್ರೆ ಬೇಗ ತಂದು ಬಿಡ್ತಾರೆ. 8:15 ಗಂಟೆಗೆ ಬಿಸಿದು ಟಿಫನ್ ಕೊಡ್ತಾರೆ, 5 ನಿಮಿಷ ಟೈಮ್. ಬಿಸಿದು ಸುಟ್ಟೋಗ್ತಿರುತ್ತೆ, ಅದ್ರಲ್ಲಿ ತಿನ್ನಬೇಕು. ನಮ್ಮ ಕೈಲಾಗಲ್ಲ, ಆ ಥರದಲ್ಲಿ ಬೆಳೆದವರಲ್ಲ ನಾವು. ರಾತ್ರಿ 10-11 ಗಂಟೆ ತನಕ 8 ಗಂಟೆವರೆಗೂ ವರ್ಕೌಟ್ ಆಗುತ್ತೆ. 8 ಗಂಟೆ ಮೇಲೆ ಪಾಠ ಮಾಡ್ತಾರೆ, ಅಂದರೆ ಟ್ಯೂಷನ್ ಹೇಗಿರಬೇಕು, ಏನು ದೇಶ ಅಂತ ಹೇಳೋದು. ನಮಗೆ ನಿದ್ದೆ ಬರ್ತಾ ಇರುತ್ತೆ, ಹೊಡೆದ್ರೆ 3 ಪಲ್ಟಿ ಹೊಡಿಬೇಕು. 4 ದಿನ 5 ದಿನ ಆಯಿತು. ಓಹೋ, ನಾನು ಪಕ್ಕದಲ್ಲಿ NGF ಅಲ್ಲಿ ನೋಡ್ತೀನಿ, ಎಲ್ಲ ಶಟ್ಲ್ ಆಡ್ತಾಯಿದ್ದಾರೆ. ಆ ಥರ ಇರಬೇಕು ಅದನ್ನು. ನಾನು ಇಲ್ಲೇನೋ ಬಂದುಬಿಟ್ಟಲ್ಲ ನಾನು ಅಂತ ಹೇಳಿ, ನಾನು ಹೆಂಗಾರು ಮಾಡಿಂದ ಹೋಗಬೇಕಲ್ಲ. ಸರಿ, ಚೆನ್ನಾಗಿದೆ. ಈ ಥರ ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ 5ನೇ ದಿನ ಎಲ್ಲರೂ ಕರ್ಕೊಂಡು ಹೋದರು. ನೋಡಿ, ಯಾರಾದರೂ ಅಕಸ್ಮಾತ್ ಇಲ್ಲಿಂದ ಓಡ್ಗಿಡ್ ಹೋದರೆ ಹಿಡ್ಕೊಂಡ್ಬರ್ತೀವಿ, ಹಿಡ್ಕೊಂಬಂದು ಎಲ್ಲಾಗ್ತೀವಿ ಅಂತ ನೋಡಿ. 5 ಅಡಿ ಜಾಗ ಇದೆ, 60 ತೂತಾರೆ. 21 days ಪನಿಷ್ಮೆಂಟ್. ಅಯ್ಯೋ, ಈ ಥರದ್ದೆಲ್ಲ ತೋರಿಸ್ಕೊಂಬಂದ್ರು. ಫ್ಯೂಸು ಹೋಯಿತು, ಏನು ಮಾಡೋದಪ್ಪ ಈಗ, ಹೇಗೆ ಮಾಡೋದು ಅಂತ. ಸರಿ, ಎಲ್ಲ ಆಯಿತು. ಎಲ್ಲ ಹೇರ್ ಕಟ್ ಎಲ್ಲ ಕೆರೆದು ಮಿಲ್ಟ್ರಿ ಕಟ್ ಮಾಡಿಸ್ಕೊಂಡೆ. ಎನಿಬಡಿ ವಾಂಟ್ಸ್ ಟು ರಿಸೈನ್ ಅಂತ ಯಾರೊಬ್ರು ಕೇಳಿದ್ರು, ಕ್ಯಾಪ್ಟನ್ ಫಸ್ಟ್ ಕೈ ಇದ್ದೆ. ನಾನು ಸರ್ ಸೆಂಡ್ ಮಿ ದಿ ಚೇಂಬರ್ ಅಂದರು. ಹೋದೆ, ವೈ ವಾಂಟ್ ರಿಸೈನ್ ಅಂದರು. ಇಲ್ಲ ಸರ್, ನಾನು ಏನೋ ಅಂದ್ಕೊಂಡು ಬಂದೆ. ಇಲ್ಲ ಹಾಗಲ್ಲ, ಮಿಲ್ಟ್ರಿಲಿ ಮಾಡು, ನಿನ್ನ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಪೇರೆಂಟ್ಸ್ಗೆಲ್ಲ ನಾವು ಒಳ್ಳೆ ಫೆಸಿಲಿಟೀಸ್ ಕೊಡ್ತೇವೆ ಗೌರ್ಮೆಂಟ್. ಹಾಗೆ ನೀವು ಏನೇ ಹೇಳಿ ಸರ್, ನಾನು ಮಾತ್ರ ಇಲ್ಲಿರೋಕ್ಕಾಗಲ್ಲ ಅಂತ ಹೇಳಿದೆ. ನೀನು ಏನೇ ಹೇಳು ಕಳ್ಸೋಕ್ಕಾಗಲ್ಲ, ಹೋಗಿ ಕೆಲಸ ಮಾಡಿ ನೋಡ್ಬಿಟ್ರು. ಏನು ಮಾಡೋದಪ್ಪ ಅಂತೇಳಿ ಅಡುಗೆ ಮನೇಲಿ ಈರುಳ್ಳಿ ಸುಲಿಯಕ್ಕೆ ಹಾಕಿದ್ರು ನಮ್ಮನ್ನು. ಯಾಕೆಂದ್ರೆ ನಮ್ಗೆ ಇನ್ನೂ ಟ್ರೈನಿಂಗ್ ಸ್ಟಾರ್ಟ್ ಆಗಿಲ್ಲ. ಯಾಕಂದರೆ ಬ್ಯಾಚ್ 60 ಜನ ಆದರೆ ಒಂದು ಬ್ಯಾಚು 58 ಜನ ಆಗಿದ್ದಾರೆ. ಇನ್ನು 2 ಬರೋದು ಕಾಯ್ಬೇಕು ನಾವು. ಸರಿ, ಅಲ್ಲಿ ಯಾರು ನೋಡಿ, ಭಗವಂತ ಬಂದಲ್ಲ ಒಬ್ಬ ಬಾಯ್ಲಿ ಕನ್ನಡದವರು. ಏನೇನು ವಿಷಯ? ಇಲ್ಲ ಸರ್, ನಾನು ಹಿಂಗೆ ಅಂದ್ಕೊಂಡು ಬಂದೆ, ಆ್ಯಕ್ಟರ್ ಆಗಬೇಕು ಅಂತಿದ್ದು ನಾನು. ಇಲ್ಲಿ ಥರ ಬಂದೆ, ನನ್ನ ಕ್ಯಾರೆಕ್ಟರ್ಸ್ ಎಲ್ಲ ಹೇಳಿಬಿಟ್ಟೆ, ನನ್ನ ಉದ್ದೇಶ, ನಾನು ಏನು ಮಾಡ್ಬೇಕಂತಿದ್ದೆ. ಡೂ ಒನ್ ಥಿಂಗ್, ನಿನ್ನ ಹತ್ರ ಏನಾದರೂ ಹಾಲ್ ಟಿಕೆಟ್ ಇದೆಯಾ? ಕರೆಕ್ಟಾಗಿ ಟೈಪ್ ರೈಟಿಂಗ್ದು ಎಕ್ಸಾಮ್ ಹಾಲ್ ಟಿಕೆಟ್ ಇತ್ತಂತೆ, ಸೀನಿಯರ್ ಕಟ್ಟಿದ್ದೆ ಇಂಗ್ಲೀಷ್. ಇದು ಅಟೆಂಡ್ ಮಾಡಬೇಕು ಅಂತೇಳಿ ರಜಾ ಕೊಡ್ತಾರೆ, 5 ದಿನ CL ಕೊಡ್ತಾರೆ. ಹೋಗಿ ನಿನ್ನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನೀನು ಏನಾದ್ರು ಮಾಡ್ಕೊ, ಇದು ಓನ್ಲಿ ರೆಮಿಡಿ. ಕರೆಕ್ಟಾಗಿ ಹಾಲ್ ಟಿಕೆಟ್ ಬ್ಯಾಗಲ್ಲಿದೆ ರಘು. ಹಾಲ್ ಟಿಕೆಟ್ ತೊಗೊಂಡಿದ್ದು, ಒಂದು ಲೆಟ್ರ್ ಬರೆದಿದ್ದು, ನಾನು ಎಕ್ಸಾಮ್ ಅಟೆಂಡ್ ಮಾಡಬೇಕು, ಅದಕ್ಕೆ ಸಪೋರ್ಟ್ ಮಾಡುತ್ತೆ ಗೌರ್ಮೆಂಟ್. ಕಳಿಸಿದ್ರು. ಸೀದಾ ಹೊರಗಡೆ ಬಂದು ME ಗೇಟಿನ ಹೊರಗೆ ಬಂದೆ. ನನಗೆ ಬಂದಿದ್ದು ಒಂದೇ ಹಾಡು, ಈ ದಿನ ಮಜಾ ಕಂಡೆನು ನಿಜ ಆದೆನು ರಾಜ, ಹತ್ಕೊಂಡು ಸೀದಾ ಬಂದೆ. ಅದೇ ಲಾಸ್ಟ್. ಆಮೇಲೆ ಅಲ್ಲಿಂದ ಇದು ಬಂತು, ಆಮೇಲೆ ಅಲ್ಲಿಂದ ರೆಕಮೆಂಡೇಶನ್ಸು ಊರಿಂದ ಮಾಡಿ, ಸರಿ ಆಮೇಲೆ ಅದು ಆಯಿತು. ಅದು ಮುಂದಿನ ಕತೆ, ಅದು ವಜಾ ಅದೆಲ್ಲ ಆಯಿತು. ಓಕೆ, ಈ ರಾಮಸ್ವಾಮಿ ಅಭಿಜಿತ್ ಆಗಿದ್ದು ಹೇಗೆ? ಅಂದರೆ ನೀವು ಇಂಡಸ್ಟ್ರಿ ಬರೋಕ್ಕೆ ಮುಂಚೆನೇ ಅಭಿಜಿತ್ ಆಗಿದೆ? ಇಲ್ಲ, ನಾನು ರಾಮಸ್ವಾಮಿನೇ. ಅಲ್ಲ, ಹೌದು ಸರ್, ಬಟ್ ಅಭಿಜಿತ್ ಆಗಿದ್ದು ಯಾವಾಗ? ಅಂದರೆ ನೀವು ಸಿನಿಮಾಗೆ ಬರೋಕ್ಕೆ ಮುಂಚೆನೇ ಅಭಿಜಿತ್? ಹೌದು, ಸಿನಿಮಾ ಇಂಡಸ್ಟ್ರಿ ನಾನು ಕಾಲೇಜ್ ಹೀರೋ ಸಿಗೋಕ್ಕಿಂತ ಮುಂಚೆ ಒಂದು ತೆನಾಲಿ ರಾಮಕೃಷ್ಣ ಅಂತ TV ಸೀರಿಯಲ್ ಅದ್ರ ಮಾತಾಡ್ತೀನಿ. ಅದು ತುಂಬ ಸಖತ್ ಮಜಾ ಇದೆ, ತೆನಾಲಿ ರಾಮಕೃಷ್ಣ ಅದು ಕತೆ. ಅದು ನಾನು ಬರೆದಿಟ್ಕೊಂಡು ತಲೆಯಲ್ಲಿದೆ, ಅದನ್ನ ಮಾತಾಡ್ತೀನಿ. ಓಕೆ, ಅದು ಬಂದಾಗ ರಾಮಸ್ವಾಮಿ ಅಭಿಜಿತ್ ಆಗಿದ್ದು ಅಲ್ಲೇ ಅದನ್ನು ಮಾತಾಡ್ತೀನಿ ಅಲ್ಲಿ. ಸೊ ಹೀಗೆ ಆಯಿತು. ಇಷ್ಟೆಲ್ಲ ಕಳೆಯೋಷ್ಟೊತ್ತಿಗೂ ನಮ್ಮ
ರಾಮಸ್ವಾಮಿ ಅವ್ರಿಗೆ ಅಂದರೆ ಅಭಿಜಿತ್ ಸರ್ಗೆ ಒಂದು 20-22 ವರ್ಷದ ಪ್ರಾಯ ಆಗಿದೆ. ಅಲ್ಲ 22 ಅಲ್ಲ, ಯಾವಾಗ ಯಾವ ಡೇಟ್ ಇದು? ಇದು ನಿಮ್ಮದು ಆರ್ಮಿ ಯಾವುದು ಅಷ್ಟೇ ಅಲ್ವಾ? ಒಂದೆಲ್ಲ ಅಲ್ಲ 21 ವರ್ಷ 21 ವರ್ಷ. ಯಾವ ಮೂಮೆಂಟು ನಿಮಗೆ ಎಸ್ ನನ್ನ ಮುಂದಿನ ಡೆಸ್ಟಿನೇಷನ್ ಅಥವಾ ನನ್ನ ಮುಂದಿನ ಪ್ರಯಾಣ ಗಾಂಧಿನಗರ ಆ ನಿರ್ಧಾರ ಮಾಡಿದ್ರಲ್ಲ ಸರ್, ಮನೆ ಬಿಟ್ಟು ರಾತ್ರೋರಾತ್ರಿ ನೀವು ಊರು ಬಿಟ್ಟು ಇಷ್ಟು ಹೋಮ್ಗೆ ಅಟ್ಯಾಚ್ ಆಗಿದ್ದವರು, ಇಷ್ಟೆಲ್ಲ ಮಾಡಿದವರು, ಈ ಸಿನಿಮಾ ಆಕರ್ಷಣೆಯಿಂದ ಆ ನಿರ್ಧಾರ ಮಾಡಿದ ಮೂಮೆಂಟ್ ಬಗ್ಗೆ ಹೇಳಿ ಸರ್. ಏನಾಯಿತು ಅಂದರೆ ಈಗ ಎಲ್ಲ ಕೆಲಸ ಬಿಟ್ಟೆ, ಬೆಂಗಳೂರು ಬೇಕು, ದುಡ್ಡಿಲ್ಲ. ಮನೆಯಲ್ಲಿ ವಯಸ್ಸಿಗೆ ಬಂದಿರೋ ಮಗ ಕೆಲಸ ಏನೂ ಇಲ್ಲದೆ ತಿರುಗಾಡ್ಕೊಂಡಿರ್ತಾನೆ ಅಂದರೆ ಯಾವ ತಂದೆ ತಾಯಿ ಒಪ್ಪಲ್ಲ. ನಾನು ಬೆಳಗ್ಗೆ ಹೇಳೋದು, ಮನೆಯೊಳಗೆ ತಿಂಡಿ ತಿನ್ನೋದು, ಮನೆ ಸ್ವಲ್ಪ ಕೆಲಸ ಮಾಡ್ಕೊಡೋದು, ಸಿನಿಮಾ ಥಿಯೇಟ್ರ್ ದುರ್ಗದಲ್ಲಿ ಎಲ್ಲ ಥಿಯೇಟ್ರು ನನಗೆ ಪರಿಚಯ ಇತ್ತು, ಪುಕ್ಸಟ್ಟೆ ಸಿನಿಮಾ ನೋಡೋದು, ರಾತ್ರಿ 11 ಗಂಟೆ ಮನೆಗೆ ಬರೋದು. ಯಾವ ಅಪ್ಪ ಒಪ್ತಾರೆ? ಯಾವ ತಂದೆ ತಾಯಿ ಒಪ್ತಾರೆ? ಅವ್ರಿಗೆ ಗೊತ್ತಿಲ್ಲ ಮುಂದೆ ಅಭಿಜಿತ್ ಆಗ್ತಾನೆ ಅಂತಾಗಲಿ ಯಾವ ಸಿನಿಮಾ. ಅವಾಗೆಲ್ಲಪ್ಪ ಏನಪ್ಪ ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಫ್ಯೂಚರು ಇರಬೇಕು ಅಂದರೆ ಗಾಡ್ ಫಾದರ್ಸ್ ಇರಬೇಕು, ಎಲ್ಲ ಇರಬೇಕು. ಇವನು ಏನು ಮಾಡ್ತಾನೆ, ಏನು 6 ಅಡಿ ಹೈಟ್ ಇಲ್ಲ, ಆಮೇಲೆ ಬ್ಯಾಕ್ಗ್ರೌಂಡ್ ಇಲ್ಲ, ಏನಿಲ್ಲ, ಫ್ಯಾಮಿಲಿನೂ ಇಲ್ಲ, ನಿಮ್ಮ ತಂದೆ ಏನೋ ಗುಬ್ಬಿ ಅಂದರೆ ಅವ್ಳು ಆಮೇಲೆ ಹೇಳಿದ್ರೆ ಗೊತ್ತಿಲ್ಲ. ನಾನು ಆ್ಯಕ್ಟ್ರ್ ಆದಮೇಲೆ ನಿನಗೆ ಬ್ಲಡ್ಡಲ್ಲಿ ಆ್ಯಕ್ಟಿಂಗ್ ಬರೋಕ್ಕೆ ಏನು ಕಾರಣ ಅಂದರೆ ನಾನು ಗುಬ್ಬಿ ಕಮ್ಮಿ ಆ್ಯಕ್ಟ್ ಮಾಡಿದೆ ಕಣಯ್ಯ ಅಂತ ಅವತ್ತು ಹೇಳಿದರು. ನಾನು ನೋಡಿದ್ರೆ ಅಣ್ಣ ಅಷ್ಟಲ್ಲದೆ ಹೇಳ್ಕೊಂಬರಲ್ಲ, ಅದು ನೀವು ಆಗಿಲ್ಲ, ನನಗೆ ಕರ್ಕೊಂಡ್ಬಂದಿದೆ ಅಂತ DNA. ಆಮೇಲೆ ಹೇಳಿದೆ ಇದೇ ದಿನ ರಾತ್ರಿ 11 ಗಂಟೆಗೆ ಮನೆಗೆ ಬರೋದು, 11:30 ಮಲಗೋದು, ಬೆಳಗ್ಗೆ ಹೇಳೋದು. ಒಂದು ದಿವಸ ಕ್ಲಾಶ್ ಆಯಿತು ಮನೇಲಿ. ನೀನು ಕೆಲ್ಸಕ್ಕೆ ಹೋಗ್ಕೊಂಡು ಕರೆಕ್ಟಾಗಿ ಇರೋಗಿದ್ರೆ ಮನೇಲಿರು, ಇಲ್ಲ ಅಂದರೆ ನೀನು ನಮ್ಮ ಮನೆಗೆ ಇರಬೇಡ. ನಾಳೆ ಒಂದು ಮತ್ತೋಡು ಅಂತ ಊರಿದೆ, ಅಲ್ಲೊಂದು ಕೆಲಸಕ್ಕೆ ಹೇಳಿದ್ದೀನಿ, ಅಲ್ಲಿ ನಾಳೆ ಹೋಗ್ಬೇಕು ನೀನು ಅಂತಂದರು. ದುರ್ಗದಿಂದ ಮತ್ತೋಡು ಅಂದರೆ ದೂರ, ಅಲ್ಲೂ ಕೆಲಸ ಮಾಡ್ಕೊಂಡು ಮತ್ತೆ ಹತ್ಕೊಂತಿರೋಕ್ಕಿಂತ ಕಷ್ಟನೋ ಸುಖನೋ ಹೋಗಲ್ಲಿ ಬಾವಿ ಬಿದ್ದುಬಿಡೋಣ ಅಂಥೇಳಿ ಐ ಡಿಸೈಡೆಡ್. ರಾತ್ರಿ 11:30 ಗಂಟೆ ನಮ್ಮ ಮನೆಯಿಂದ ಬ್ಯಾಗ್ ತಲಾಕೊಂಡು ದುರ್ಗದಲ್ಲಿ ಉಚ್ಚಂಗಮ್ಮನ ಟೆಂಪಲ್ ಇದೆ, ಶಕ್ತಿ ದೇವತೆ, ಮದಕರಿ ನಾಯಕ ಅಮ್ಮನ ಜೊತೆ ಕೂತ್ಕೊಂಡು ಎದುರ ಬದ್ರ ಮಾತಾಡ್ತಿದ್ದಂಥ ಜಾಗ ಅದು. ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡಿ ಗೊತ್ತಾಗುತ್ತೆ. ಭಾಳ ಪವರ್. ಬಂದು ಅಮ್ಮನ ಕಾಲಿಗೆ ಬಿದ್ದು ನಾನು ಕಾಪಾಡೋ ಹೊಣೆ ನಿಂದು ಹೋಗ್ತಾ ಇದ್ದು ಹೇಳಿ ಇವತ್ತಿಗೂ ನಾನು ಚಿತ್ರದುರ್ಗಕ್ಕೆ ಹೋದರೆ ಟೆಂಪಲ್ಗೆ ಹೋಗಿದ್ದು ನಾನು ಇಲ್ಲಿವರೆಗೂ ತಾಯಿ ನಡೆಸಿಯಾಳೆ. ಆ ಹನುಮಂತ ಜಾತ್ರೆ ಅದು ಹೋಗ್ತಾ ಇದ್ದೀವಿ ಅಂದರೆ ನಮ್ಮಪ್ಪ ಹೋಗೋರು, ನಮ್ಮಪ್ಪ ಬದುಕಿರ್ತೀನಿ. ಈಗ ನಾನು ಎವ್ರಿ ಜಾತ್ರೆಗೆ ಹೋಗದೇ ಇದ್ರು ಎವ್ರಿ ಇಯರ್ ಹೋಗಿ ಬರ್ತೀನಿ. ಎವ್ರಿ ಇಯರ್ ಹೌದು, ಮಲ್ಸಿನಹಳ್ಳಿ ಈ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಜನಕ್ಕೆ, ನಾನು ಎವ್ರಿ ಇಯರ್ ಟೆಂಪಲ್ಗೆ ಹೋಗಿ ಬರ್ತೀನಿ. ಎಸ್. ಆಮೇಲೆ ಬಸ್ ಹತ್ಬಿಟ್ಟು ಬೆಂಗಳೂರು ಇವತ್ತು ಬೆಂಗಳೂರಿಗೆ ಬಂದು ಅದೇ ಫಸ್ಟ್ ಟೈಮ್ ಸರ್? ಫಸ್ಟ್ ಟೈಮ್. ಹಿಂಗೆ ಕಾಣಿಸ್ ಅಂದರೆ ಅಲ್ಲ ಫಸ್ಟ್ ಟೈಮ್ ಅಂದರೆ ಅದಕ್ಕಿಂತ ಮುಂಚೆ ಒಂದ್ಸಲಿ ಓಡ್ ಬಂದಿದ್ದೆ. ಯಾವಾಗ ಇದು ಬಂದ್ಬಿಟ್ಟು ಹಮಾಪ್ಗೆ ಅಲ್ಲ ಹಮ್ ಕಿಸಿ ಸೇ ಕಮ್ ನಹಿ ಅಂತ ಒಂದು ಸಿನಿಮಾ, ಅಮೀರ್ ಖಾನ್ ಅವ್ರದ್ದು ಅಲ್ಲ, ರಿಷಿ ಕಪೂರ್ದು, ಹಳೇದು. ಓಕೆ, ಹಳೇದು, ನಮ್ಮ ಜಮಾನದ ಹೇಳ್ತಾ ಇದ್ದೀವಿ. ಓಕೆ, ಆ ಸಿನಿಮಾ ನೋಡಿ ಓಡ್ ಬಂದಿದ್ದೆ ನಾನು. ಬೆಂಗಳೂರು ಆ್ಯಕ್ಟರ್ ಆಗಬೇಕು ಅಂತ ಬಂದ್ಬಿಟ್ಟು ಗೊತ್ತಾಗಲಿಲ್ಲ ಎಲ್ಲಿ ಹೋಗ್ಬೇಕು ಅಂತ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾರೋ ಒಬ್ರು ದುಡ್ಡಿಲ್ಲ, ಯಾರೋ ಒಂದು ಹೆಂಗ್ಸ್ ಬಂದುಬಿಟ್ಟು ಒಂದು ಟಿನ್ ಇದೆ ಹಿಡ್ಕೊಂಡು ಅಲ್ಲಿವರೆಗೆ ಬಂದು ಕೊಟ್ಟರೆ 10 ಪೈಸೆ ಕೊಡ್ತೀನಿ ಹೇಳಿದ್ರು. ಆ ಕೆಲಸನೂ ಮಾಡಿದೆ, ಬೇಕಾದ್ರೆ ಸ್ವಲ್ಪ ದುಡ್ಡು ಬೇಕಲ್ಲ. ಬಂದುಬಿಟ್ಟಿದ್ದೀನಿ. ಸಂಜೆ ಆದ್ಮೇಲೆ ಭಯ ಆಗ್ಬಿಡ್ತು, ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಭಯ ಎತ್ಕೊಂಡ್ಬಿಡ್ತು. ಎಷ್ಟು ವಯಸ್ಸು ಸರ್ ಅವಾಗ? ಹಾರ್ಡ್ಲಿ ಒಂದು 17 ವರ್ಷ ಇರ್ಬೋದು. 16-17 ವರ್ಷ ಅಷ್ಟೇ. SLC ನಿಮ್ಮ ಟೀನ್ಸ್. ಹೌದು. ಸರಿ, ಬೆಂಗಳೂರಿಗೆ ಭಯ ಆಗ್ಬಿಡ್ತು, ಏನು ಮಾಡೋದು ಗೊತ್ತಾಗ್ತಿಲ್ಲ. ಸರಿ ಬಂದೆ ಬಸ್ ಸ್ಟ್ಯಾಂಡ್ಗೆ. ಒಂದು ಸೂಪರ್ ಡಿಲಕ್ಸ್ ಬಸ್ ಇತ್ತು, ಸೂಪರ್ ಡಿಲಕ್ಸ್ ಬರೋದು. ಹೌದು, ಪುಷ್ ಬ್ಯಾಕ್ ಸೀಟ್. ಆ ಡ್ರೈವರ್ನ ಕೇಳಿದೆ, ನಂಗೆ ಯಾರು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನಂಗೆ ಹೆಂಗಾರು ಮಾಡಿ ತಲುಪಿಸ್ಬಿಟ್ಟಿದ್ರಿ ಅಣ್ಣ ಹಾಗೆ ಅಂತ. ಯಾರೋ ಪುಣ್ಯಾತ್ಮ ಕೂತ್ಕೊಂತ ಮುಂದ್ಗಡೆ ಗೇರ್ ಹಾಕ್ತಾರಲ್ಲ ಅಲ್ಲಿ ಕುಡಿಸ್ಕೊಂಡ್ಬಂದು ರಾತ್ರಿ 2:30 ಗಂಟೆ ಚಳಕೆಲ್ಲಿ ದಬ್ಬಿಟ್ಟು ಹೋದ. 2:30 ಗಂಟೆ ಬಿಟ್ಟೆ. ಇಲ್ಲಿ ನಮ್ಮ ತಂದೆ ಅದೇ ಟೈಮಲ್ಲಿ ಬೆಂಗಳೂರು ಹೋಗಿದ್ದಾರೆ ಹುಡುಗಕ್ಕೆ ನನ್ನ. ಅಯ್ಯೋ, ನಾನು ಇಲ್ಲಿ ಬಂದಿದ್ದೀನಿ. ಅಲ್ಲಿ ಬಂದು ಮನೆಗೆ ಹೋಗೋಕ್ಕೆ ಭಯ, ಏನು ಮಾಡೋದು ಭಯ. ಕೊನೆಗೆ ಏನೋ ಮಾಡಿ ಏನೋ ನಾಯಿ ಹೊಡೆದಂಗೆ ಹೊಡಿತಾನೆ, ಹೊಡೆಸ್ಕೊಂಬೇಡ ಅಂತ ಹೇಳಿ 5 ಗಂಟೆ ಮನೆಗೆ ಹೋದೆ. ನಮ್ಮಮ್ಮ ಬಾಗಿಲು ತೆಗೆದು ನೀನು ಹುಡ್ಕೊಂಡು ಅಲ್ಲಿ ಹೋಗಿದ್ದಾರಪ್ಪ, ಸಾರ್ಥಕ ಆಯಿತು ಗಂಡ ಮಗನ ಹರ್ತಿದ್ದಕ್ಕೆ. ಸೇಮ್ ರಾಮಾಚಾರಿ ಕ್ಯಾರೆಕ್ಟರ್ನೇ. ಸಾರ್ಥಕ ಆಯ್ತಪ್ಪ, ಬಾ ಒಳಗೆ ಮಲ್ಕೋಬಾ ಅಂತ ಹೇಳಿ ಮಲಗಿಸಿದ್ರು. ನೆಕ್ಸ್ಟ್ ಡೇ ರಾತ್ರಿ ನಮ್ಮ ಅಪ್ಪ ಬಂದರು ಅಲ್ಲಿಂದ. ಎಲ್ಲ ಹುಡುಗದೆ ಸಿಕ್ಕಲಿಲ್ಲ, ಎಲ್ಲಿ ಹೋಗಿದ್ದಾನೋ ಅಪ್ರಯೋಜಕ, ಪ್ರಾರಂಭ ನಮಗಿದೊಂದು ಅಂತಂದ್ರೆ ನಾನು ಮಲಗಿದ್ದೀನಿ. ಹೇಳಿದ್ರು ಬೈಬೇಡ್ರಿ ಮತ್ತೆ ಓಡೋಗ್ಬಿಟ್ಟಾನು, ಇಲ್ಲಿ ಮಲಗಿ ನೋಡ್ರಿ ಅಂತ. ಏನಂದಿಲ್ಲ ಅಪ್ಪ, ಬೈದಿಲ್ಲ, ಏನೇ ಮತ್ತೆ ಓಡೋಗ್ಬಿಡ್ತೀನಿ ಅಂತ. ಹಿಂಗಾಯ್ತು. ಇದಾದ್ಮೇಲೆ ಸೆಕೆಂಡ್ ಟೈಮ್ ನಾನು ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬಂದುಬಿಟ್ಟೆ, ನನಗೆ ಏನು ಮಾಡೋದು ಗೊತ್ತಿಲ್ಲ. ಬ್ಯಾಗ್ ನಾನು ಗಾಂಧಿನಗರ ಅಂತ ಕೇಳಿದೆ. ಅವಾಗ KSRTC ಬಸ್ ಸ್ಟ್ಯಾಂಡು ತುಂಬ ವಿಶಾಲವಾಗಿತ್ತು. ಸರಿ, ನಾ ಸ್ನಾನ ಮಾತ್ರ ಮಾಡಲೇಬೇಕು, ಯಾವತ್ತು ಒಂದು ದಿವಸ ಸ್ನಾನ ಇಲ್ಲ ತಪ್ಸಲ್ಲ, ಇವತ್ತಿಗೂ ಇಲ್ಲ. ಅವತ್ತಿಂದ ನಡ್ಕೊಂಡ್ಬಂದು ಸುಲಭ ಇಂಟರ್ನ್ಯಾಷನಲ್ ಅಂತ ಅವಾಗ ಇತ್ತು ಮೂವಿ. ಪಬ್ಲಿಕ್ 5 ಪೈಸೆನ ಏನೋ ಕೊಟ್ಟರೆ
ಬಾತ್ರೂಮ್ ಮತ್ತು ಸ್ನಾನ ಮಾಡೋಕ್ಕೆ ಇದು ಅವಕಾಶ ಇತ್ತು ಅಲ್ಲಿ. ಮೂವಿ ಲ್ಯಾಂಡ್ ಥಿಯೇಟರ್ ಹತ್ರ ಇತ್ತು, ಅಲ್ಲಲ್ಲ ಸಂಗಮ್ ಥಿಯೇಟರ್ ಹತ್ರ ಇತ್ತು. ಸಂಗಮ್ ಥಿಯೇಟರ್ ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕನೇ. ಹೌದು ಹೌದು. ಅಲ್ಲಿ ಸ್ನಾನ ಮಾಡಿ ಗಾಂಧಿನಗರಕ್ಕೆ ಹೆಂಗೆ ಹೋಗಬೇಕು ಅಂತ ಕೇಳಿದೆ. ಮೂವಿ ಲ್ಯಾಂಡ್ ಥಿಯೇಟರ್ ಇದೆಯಪ್ಪ, ಪಕ್ಕದ ರೋಡಲ್ಲಿ ಹೋಗ್ಬಿಟ್ರೆ ಅದೇ ಗಾಂಧಿನಗರ. ಫಸ್ಟ್ ಟೈಮ್ ಗಾಂಧಿನಗರಕ್ಕೆ ಆ ಸಾಹೇಬ್ರ ಎಂಟ್ರಿ. ವಾಸನೆ ಕುಡ್ಕೊಂಡು ತುಂಬಿಸ್ಕೋಬೇಕು ಅಂತ, ಅದಕ್ಕೆ ಕೇಸ್ ಆಗ್ತಾನೆ ಬೇಕ್ರಿ ಓನರ್. ನೀನು ನಾನು ಬೆಡ್ ವಾಸನೆ ಕುಡಿದಿದ್ಯಾ, ಕೇಸ್ ಆಗ್ತಾನೆ ನಾನು. ಸೊ ಅದು ಪಾಠ. ಈ ಥರದ ದಿನಗಳು ಎಷ್ಟೋ ಇವೆ ನನಗೆ. ಹೋಟ್ಲು ಮುಂದೆ ನಿಂತ್ಕೊಂಡು ವಾಸನೆ ಕುಡಿಯೋದು, ಆ ಊಟದ ವಾಸನೆ. ಕೊನೆಗೆ ಒಂದಿನ ತಡಿಕೊಳ್ಳಾರ್ದೆ ನಾನು ನಿಮ್ಮ ಹತ್ರ ಐ ಥಿಂಕ್ ಎಲ್ಲೂ ಹೇಳಿಲ್ಲ, ದಯವಿಟ್ಟು ಡೋಂಟ್ ಮಿಸ್ಟೇಕ್, ಯಾರು ಬೇಜಾರು ಮಾಡ್ಕೊಬೇಡಿ. ಬಿಕಾಸ್ ಹಸಿವು ಹಂಗೆ ಮಾಡುತ್ತೆ.